400 ಕೋಟಿ ರೂಪಾಯಿ ದರೋಡೆ ಕೇಸ್ ಬಗ್ಗೆ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ದರೋಡೆ ಪ್ರಕರಣಗಳು ಕಾಮನ್ ಆಗಿದೆ. ರಾಜ್ಯದಲ್ಲಿ ಈಗಾಗಲೇ ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿದೆ. ಕಾನೂನು ಹದಗೆಟ್ಟಿರೋದಕ್ಕೆ ಬೆಳಗಾವಿ ದರೋಡೆ ಉತ್ತಮ ಉದಾಹರಣೆಯಾಗಿದೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಿಂದೂಗಳ ನೋಡ್ಬೇಕದು ಏನ ಪೊಲೀಸ್ ಇಲಾಖೆ ಗೊತ್ತ ಅವರೆಲ್ಲ ಮಾಹಿತಿ ತೆಗಿತಾರ. ಇದು ಯಾರ ರೊಕ್ಕದ ಏನದ, ಅದು ಏನು 500 ನೋಟ್ ಇದೋ 2000 ನೋಟ್ ಇದೋ, ಅದು ಎಲ್ಲಿಗೆ ಒಯ್ಲಾಕತ್ತಿದ್ರು. ಇದು ಬಹಳ ದೊಡ್ಡ ಹಗರಣ ದರೋಡೆ ಆಗಿದೆ ಅಂತ ಹೇಳ್ತಾರೆ. ಕರ್ನಾಟಕದಾಗ ದರೋಡೆ, ಕೊಲೆ, ಸುಲಿಗೆ, ಹಿಂದೂಗಳ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ದಲಿತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಈ ಸರ್ಕಾರ ಇರುತ್ತಾನ ಈ ರಾಜ್ಯದಲ್ಲಿ ಶಾಂತಿ ಸುರಕ್ಷತೆ ಕಠಿಣವಾದಂತ ಕಾನೂನುಗಳು ಜಾರಿ ಆಗೋದಿಲ್ಲ. ಅದಕ್ಕಿಂತ ಎಲ್ಲ ದರೋಡೆ ಪರೋಡೆ ಎಕ್ದಮ್ ಈಜಿ ಆಗ್ಲಕತ್ತ. ಯಾಕಂದ್ರೆ ಬೆಂಗಳೂರು ಹಾಡಾಗಲೇ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ರು, ಏನೂ ಆಗಲಿಲ್ಲ. ಹಿಂಗ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಆ ಹದಗೆಟ್ಟದ ಉದಾಹರಣೆ ಅಂದ್ರೆ ಬೆಳಗಾವದಲ್ಲಿ 400 ಕೋಟಿ ಇತ್ತು, 800 ಕೋಟಿ ಇತ್ತು, ಇನ್ನೂ ತನಿಖೆ ಆಗಿಲ್ಲ. ಅದನ್ನ ಇಡಿ ಕೊಡಬೇಕು, ಸಿಬಿಐ ಕೊಡಬೇಕು. ಅವ್ರು ಯಾರದಾರ 400 ಕೋಟಿ ರಾಬರಿ ಕಾಂಗ್ರೆಸ್ಗೆ ಸೇರಿದ್ದು ಅನ್ನುವಂಥ ಮಹಾರಾಷ್ಟ್ರ ಸಿಎಂ ಆರೋಪಕ್ಕೆ ಮಂಡ್ಯದಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ದರೋಡೆ ಕುರಿತು ಸಂಪೂರ್ಣ ತನಿಖೆ ಆಗಲಿ, ಇಡಿ ಸಿಬಿಐ ಕೂಡ ಅವರದ್ದೇ ಇದೆ. 2,000 ರೂಪಾಯಿ ನೋಟು ಸೇರಿ ಎಲ್ಲದರ ಬಗ್ಗೆ ತನಿಖೆ ಮಾಡಲಿ. ಸಿಬಿಐ ನಮ್ಮ ಕೈಯಲ್ಲಿದೆ, ಸರಿಯಾದ ತನಿಖೆ ಮಾಡಿಸಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ತನಿಖೆ ಆಗಲಿ, ಯಾರು ಬೇಡ ಅಂತಾರೆ. ಅವ್ರದ್ದೇ ಸಿಬಿಐ, ಇಡಿ, ಐಟಿ ಎಲ್ಲ ಇದೆ. ತನಿಖೆ 2,000 ರೂಪಾಯಿ ನೋಟು ಇವೆಲ್ಲ ತನಿಖೆ ಆಗಬೇಕು. ಮೊನ್ನೆ ಸಿಬಿಐನವ್ರು ಪತ್ರ ಬರೆದ್ರೆ ನಮ್ಮ ಕೈಯಲ್ಲಿ ತನಿಖೆ ಮಾಡೋಕ್ಕಾಗಲ್ಲ, ನೀವೇ ಎಲ್ಲ ಮೆನ್ಗಳನ್ನ ಕೊಡಬೇಕು, ಸ್ಟಾಫ್ಗಳು ಕೊಡಬೇಕು ಅಂತ. ಈಗ ಮಾತಾಡ್ತಾರೆ ಬಿಜೆಪಿಯವರು, ಜೆಡಿಎಸ್ ಅವರು ಸಿಬಿಐ ಕೊಡಿ ಅಂತಾರೆ. ಸಿಬಿಐನವರು ಕೊಟ್ಟಿರೋದನ್ನೇ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ, ಮತ್ತೆ ಕೊಟ್ಟರೆ ನಾವು ಮಾಡ್ಲಿಕ್ಕಾಗಲ್ಲ ಅಂತ ಪತ್ರ ಬರ್ತಾರೆ ಈ ದೇಶದಲ್ಲಿ. ಸೊ ಅವರು ಏನಪ್ಪಾ ಅಂದ್ರೆ ಅವರು ರಾಜಕೀಯಕ್ಕೆ ಏನ್ ಬೇಕು ಅದು. ಇನ್ನು 400 ಕೋಟಿ ರಾಬರಿ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತ ಕೋಲಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್, ದುಡ್ಡು ಯಾರದ್ದು, ಅದರಲ್ಲಿ ಕಾಂಗ್ರೆಸ್ ಅಂತ ನೋಟ್ ಮೇಲೆ ಬರೆದಿದ್ಯಾ, ಆಪಾದನೆ ಮಾಡೋದಕ್ಕೆ ಸರಿಯಾದ ದಾಖಲೆ ಇರಬೇಕಲ್ವಾ, ಈಗೇನು ಎಲೆಕ್ಷನ್ ನಡೀತಾ ಇದೆಯಾ, ತನಿಖೆ ನಡೀತಾ ಇದೆ, ನಡೀಲಿ ನೋಡೋಣ ಅಂದಿದ್ದಾರೆ. ಬಿಜೆಪಿಯವರು ಅಸಹಾಯಕರಾಗಿ 400 ಕೋಟಿ ರಾಬರಿ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಏಳಕ್ಕೆ ತರ್ತಾ ಇದ್ದಾರೆ ಅಂತ ಸಚಿವ ಮಾಂಕಾಳ್ ವೈದ್ಯ ವಾಗ್ದಾಳಿ ನಡೆಸಿದ್ದಾರೆ. ಕಾರವಾರದಲ್ಲಿ ಮಾತಾಡಿದ್ದಾರೆ. ಬಿಜೆಪಿಯವರು ಅಸಹಾಯಕರಾಗಿ ಕಾಂಗ್ರೆಸ್ ಮೇಲೆ ಹಾಕ್ತಿದ್ದಾರೆ. ಕೇಂದ್ರದ ಬಳಿ ಇಡಿ, ಐಟಿ ಇದ್ರೂ ನಿಷ್ಕ್ರಿಯರಾಗಿದ್ದಾರೆ. ಬಿಜೆಪಿ ಸರ್ಕಾರ ಈ ದೇಶ ನಡೆಸ್ತಾ ಇದ್ದಾರಾ ಇಲ್ಲವೋ ಅಂತ ಮಾಂಕಾಳ್ ವೈದ್ಯ ಪ್ರಶ್ನೆ ಮಾಡಿದ್ದಾರೆ. ಫಸ್ಟ್ ರಾಬರಿ ಅಂದ್ರೆ ಆದದ್ದಾದ್ರೆ ಅಷ್ಟು ದೊಡ್ಡದು ಆಗಲಿಲ್ಲ ಅಂದೇಳಿ ನಮ್ಮ ಯಾರು ಬೆಳಗಾವಿ SP ಅವರೇ ಡೀಟೇಲ್ಸ್ ಕೊಟ್ಟರೆ ಆದದ್ದಾದ್ರೆ ನಳಿ ಕಾಂಗ್ರೆಸ್ನವ್ರದ್ದು ಅಂದೇಳಿ ಇವ್ರು ಬಿಜೆಪಿಯವ್ರು ಹೇಳ್ತಾ ಇದಾರಲ್ಲ, ಇವ್ರ ಹತ್ರ ಏನು ಇಡಿ, ಇನ್ಕಮ್ ಟ್ಯಾಕ್ಸು ಅಥವಾ ಇವ್ರ ಹತ್ರ ಇದು ಇಲ್ವಾ, ಶಕ್ತಿ ಇಲ್ಲೇನ್ರಿ, ಕಳ್ಕೊಂಡಿದ್ ನಿಷ್ಕ್ರಿಯ ಆಗಿದ್ಯಾ ಬಿಜೆಪಿ ಗವರ್ಮೆಂಟ್? ಸಿಎಂ ಆಪ್ತ ಜಮೀರ್ ಅಹ್ಮದ್ ಖಾನ್ ಮತ್ತೆ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಟಗರು ಕುಳಿತಿದೆ. 2028ರವರೆಗೂ ಸಿಎಂ ಕುರ್ಚಿ ಖಾಲಿ ಆಗಲ್ಲ ಅಂತ ದಾವಣಗೆರೆಯಲ್ಲಿ ಸಚಿವ ಜಮೀರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆಶಿ ಸಿಎಂ ಆಗಬೇಕು ಅಂತ ನಾನು ಬಯಸ್ತೇನೆ, ಆದರೆ ಸಿಎಂ ಕುರ್ಚಿ ಸದ್ಯಕ್ಕೆ ಖಾಲಿ ಇಲ್ಲ ಅಂತ ಜಮೀರ್ ಹೇಳಿದ್ದಾರೆ. ಖಾಲಿಯಲ್ಲಿದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತೀವಿ, ಅವರು ಮುಖ್ಯಮಂತ್ರಿ ಆಗಬೇಕಂತ. ಅಂದ್ರೆ ಆ ಕುರ್ಚಿ ಖಾಲಿಯಲ್ಲಿದೆ. ಈಗ ಖಾಲಿ ಇದ್ರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು. ಈಗ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿದ್ದಾರೆ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ, ಜಬ್ಬಾರಣ್ಣದಿಂದ, ಖಾದ್ರಿಯಿಂದ ಸಾಧ್ಯ ಇಲ್ಲ, ಹೈಕಮಾಂಡ್ನಿಂದ ಮಾತ್ರ ಸಾಧ್ಯ. ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ತೀರ್ಮಾನ ಮಾಡಬೇಕಾಗಿರೋದು. ನಾವು ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡ್ರೆ ಅದೆಲ್ಲ ನಾವು ಬದ್ಧ. ಅವ್ರು ಗೆರೆ ಹಾಕಿದ್ ಗೆರೆ ಡಾಟಲ್ಲ, ನಾವ್ ಹೇಳ್ತಿರಲ್ಲ ಗೆರೆ ಹಾಕಿದ್ ಗೆರೆ ಡಾಟಲ್ಲ. ಈಗ ಸದ್ಯಕ್ಕೆ ನಾನೇನಂದೆ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಇದೆಲ್ಲ ಯಾವಾಗ ಚರ್ಚೆ ಖಾಲಿ 22ವರೆಗೂ ಖಾಲಿ ಆಗಂಗಿಲ್ಲ. ಅದು ಅದ್ರಲ್ಲಿ ಟಗರ್ ಕೂತಿರೋದು.
ಅದ್ರಲ್ಲಿ ಯಾರು ಕೂತಿರೋದು? ಟಗರ್ ಕೂತಿರೋದು ಅದರಲ್ಲಿ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬಯಸ್ತೀವಿ, ಅವರು ಮುಖ್ಯಮಂತ್ರಿ ಆಗ್ಬೇಕಂತ. ಅಂದ್ರೆ ಆ ಕುರ್ಚಿ ಖಾಲಿಯಲ್ಲಿದೆ. ಈಗ ಖಾಲಿ ಇದ್ರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು. ಈಗ ಸಿದ್ದರಾಮಯ್ಯ ಕುರ್ಚಿ. ಕಾಂಗ್ರೆಸ್ನಿಂದ ಹೊರಬಂದ ನಾಯಕ ಮುಂದೆ ಸಿಎಂ ಆಗ್ತಾರೆ ಎಂಬ ಭವಿಷ್ಯದ ಬಗ್ಗೆ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಜ್ಯೋತಿಷಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಕೆಲ ಜ್ಯೋತಿಷಿಗಳು, ಸ್ವಾಮೀಜಿಗಳು ಫೇಕ್ ಇದ್ದಾರೆ, ಹಣ ಕೊಟ್ಟ ತಕ್ಷಣ ಏನೇನೋ ಹೇಳ್ತಾರೆ, ಸ್ವಾಮೀಜಿಗಳು ಅವರವರ ಘನತೆಯನ್ನ ಅವರೇ ಕಳೆದುಕೊಳ್ತಾ ಇದ್ದಾರೆ ಅಂತ ಯತ್ನಾಳ್ ಹೇಳಿದ್ದಾರೆ. ಖಾಲಿ ಇಲ್ಲ, ಅದ್ರ ಮ್ಯಾಗೂ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಆ ಸ್ವಾಮಿಗಳ ಹೆಸರು ಮ್ಯಾಗ ನಾ ಹೇಳ್ತೇನೆ. ದಕ್ಷಿಣ ಭಾಗದ ಯಾರೋ ಒಬ್ರು ಹಂಗೆ ಹೇಳ್ಬೇಡ್ರಿ. ಇದೇ ಸ್ವಾಮಿ ಅಂದ್ರೆ ಆ ಸ್ವಾಮಿದು ಚರಿತ್ರೆ ನನ್ನ ಬಲ್ಲಿ ಐತಿ. ಕೆಲವೊಂದು ಸ್ವಾಮಿಗಳು ಪೇಡ ಸ್ವಾಮಿಗಳು ಹೋದಾರ, ಕೆಲವೊಂದು ರೊಕ್ಕ ಕೊಟ್ಟು ಕೂಡಲೇ ಹೇಳ್ತಾರ. ಅವ್ರ ಭವಿಷ್ಯಗಳೇ ಹಿಂಗೆ. ಕೆಲವೊಂದು ಮಂದಿ ಭವಿಷ್ಯ ಹೇಳ್ತಿರ್ತಾರೆ ಹಂಗೆ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾ ಅಂತ ಹೇಳ್ತಾರ. ಈ ಜನ್ಮದಾಗ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೋದಿಲ್ಲ. ಮೋದಿಯವ್ರ ನಂತರ ಯೋಗಿ ರೆಡಿ ಆಗ್ಯಾರ, ದೇಶದ ಜನ ರೆಡಿ ಆಗ್ಯಾರ. ಅದೇ ಕರ್ನಾಟಕದ್ದೇ ಹೇಳ್ತೀನಿ. ಸಿದ್ದರಾಮಯ್ಯನವ್ರ ನಂತರ ಯಾರಾಗ್ತಾರ? ಸಿದ್ದರಾಮಯ್ಯನವರ ಕೊನೆಯ ಕಾಂಗ್ರೆಸ್ ಮುಖ್ಯಮಂತ್ರಿ. ಮುಂದೆ ಯಾರು ಕಾಂಗ್ರೆಸ್ ಸೇತರ ನನ್ನ ಪಕ್ಷನೂ ಬಂದ್ರು ಬರ್ಬೋದು, ಜೆಸಿಬಿ ಪಾರ್ಟಿ. ನೀವೆಲ್ಲ ಜೋಕ್ ಅನ್ಬೋದು ಮೀಡಿಯಾದವರು. ಯಾಕಂದ್ರೆ ನಿಮಗೆ ವಿಜೇಂದ್ರ ಬಹಳ ಆತ್ಮೀಯ, ಕೆಲವೊಂದು ಮೀಡಿಯಾದವ್ರಿಗೆ, ಕೆಲವೊಂದು ಮೀಡಿಯಾದವ್ರಿಗೆ ಡಿ ಕೆ ಶಿವಕುಮಾರ್ ಆತ್ಮೀಯ. ನೀವು ಏನ್ ಹೊಡ್ಕೋತೀರಿ ಹೊಡ್ಕೋರಿ. ಸಿಎಂ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ನ ಕೊನೆಯ ಸಿಎಂ. 2028ಕ್ಕೆ ನಾನೇ ಸಿಎಂ ಅಂತ ಶಾಸಕ ಬಸನಗೌಡ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ. ವಿಜಯಪುರದಲ್ಲಿ ಮಾತಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. 2028ಕ್ಕೆ ಜೆಸಿಬಿ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರುತ್ತೆ. 5 ವರ್ಷ ನಾನೇ ಸಿಎಂ ಆಗಿರ್ತೀನಿ, ಕರ್ನಾಟಕದಲ್ಲಿ ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡ್ತೀನಿ ಅಂದಿದ್ದಾರೆ. ಸಿದ್ದರಾಮಯ್ಯನವರ ನಂತರ ಯಾರಾಗ್ತಾರ? ಸಿದ್ದರಾಮಯ್ಯನವರ ಕೊನೆಯ ಕಾಂಗ್ರೆಸ್ ಮುಖ್ಯಮಂತ್ರಿ. ಮುಂದೆ ಯಾರು ಕಾಂಗ್ರೆಸ್ ಸೇತರ ನನ್ನ ಪಕ್ಷನೂ ಬಂದ್ರು ಬರ್ಬೋದು, ಜೆಸಿಬಿ ಪಾರ್ಟಿ. ನೀವೆಲ್ಲ ಜೋಕ್ ಅನ್ಬೋದು ಮೀಡಿಯಾದವರು. ಅದೇ ಬಿಜೆಪಿ ಸಪೋರ್ಟ್ ತಗೊಂಡು ನಾ ಮುಖ್ಯಮಂತ್ರಿ ಆಗ್ತೀನೋ, ಬಿಜೆಪಿಗೆ ಬಂದೇ ಮುಖ್ಯಮಂತ್ರಿ ಆಗ್ತೀನೋ ಯಾರಿಗೆ ಗೊತ್ತದ. 28ಕ್ಕೆ ನಾ ಆಗ್ತೀನಿ, ಇಷ್ಟು ಮಾತ್ರ ಗ್ಯಾರಂಟಿ. 2028ಕ್ಕೆ ಕುಮಾರಸ್ವಾಮಿ ಸಿಎಂ ಆಗ್ತಾರೆ ಎಂಬ ಚರ್ಚೆ ಬಗ್ಗೆ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇವಲ ಜೆಡಿಎಸ್ನವರು ಹೇಳಿದ್ರೆ ಅದು ಮುಖ್ಯ ವಿಚಾರವಲ್ಲ. ಬಿಜೆಪಿ ಪ್ರಮುಖ ನಾಯಕರಾದಂತಹ ಯಡಿಯೂರಪ್ಪ, ಅಶೋಕ್ ಹೇಳಲಿ ನೋಡೋಣ. ಸುಮ್ಮನೆ ಇವರೇ ಅನ್ಕೊಂಡ್ರೆ ಸಿಎಂ ಆಗಕ್ಕಾಗತ್ತಾ ಅಂದಿದ್ದಾರೆ. ಯಾರು ಹೇಳಿದ್ದಾರೆ? ಕುಮಾರಸ್ವಾಮಿ. ಆಯ್ತು, ಅದು ಅವ್ರಿಗೆ ಬಿಟ್ಟಿರುವಂತ ವಿಚಾರ. ಬಿಜೆಪಿ ಅವರು ಹೇಳಿ ನಾವು ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಬಿಜೆಪಿ ಯಾರ್ದು ಒಬ್ಬ ಮುಖಂಡ ಹೇಳಿ, ಆಮೇಲೆ ಮಾತಾಡೋದು. ಸುಮ್ಮನೆ ಜೆಡಿಎಸ್ ಅವರು ಹೇಳ್ಕೊಂಡ್ಬಿಟ್ರೆ ಅದೇನು ಮುಖ್ಯ ವಿಚಾರ ಏನಲ್ಲ. ನಾಳೆ ವಿಜೇಂದ್ರ ಹೇಳಿ, ಅಶೋಕ್ ಹೇಳಿ, ಯಡಿಯೂರಪ್ಪನವ್ರು ಹೇಳಿ ನಾವು ಮುಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಇವ್ರುಗಳೇ ಹೇಳ್ಕೊಂಡ್ಬಿಟ್ರೆ ಯಾರು ಹೇಳಿದ್ರು? ಎಚ್ಡಿಕೆ ರಾಜ್ಯ ರಾಜಕಾರಣಕ್ಕೆ ಬರುವ ಬಗ್ಗೆ ತುಮಕೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಚ್ಡಿಕೆ ಅನುಭವಿ ರಾಜಕಾರಣಿದ್ದಾರೆ. ಇಲ್ಲಿಂದ ಕೇಂದ್ರಕ್ಕೆ ಹೋದಾಗ ಕೇಳಿ ಹೋಗಿದ್ದಾರಾ? ಮತ್ತೆ ರಾಜ್ಯಕ್ಕೆ ಬರಬೇಕಾದ್ರೆ ಅನುಮತಿ ಬೇಕಿಲ್ಲ. ರಾಜ್ಯಕ್ಕೆ ಕೊಡುಗೆ ನೀಡಿದ್ರೆ ಒಳ್ಳೇದಲ್ವಾ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಯಾರ ಪರ್ಮಿಷನ್? ಅದರಿಂದ ಅವರು ಅನುಭವಿ ರಾಜಕಾರಣಿ, 2-3 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಇವತ್ತು ಕೇಂದ್ರ ಸಚಿವರಾಗಿದ್ದಾರೆ. ಅವರು ರಾಜ್ಯ ಬಿಟ್ಟು ಕೇಂದ್ರಕ್ಕೆ ಹೋಗುವಾಗಲೂ ಕೂಡ ಯಾರಾದರೂ ಪರ್ಮಿಷನ್ ತಗೊಳ್ಬೇಕಾಯ್ತಾ? ಬರಕ್ಕೂ ಯಾರು ಪರ್ಮಿಷನ್ ತಗೋಬೇಕಾಗಿಲ್ಲ, ಹೋಗಕ್ಕೂ ಯಾರು ಪರ್ಮಿಷನ್ ಅವ್ರು ತಗೋಬೇಕಾಗಿಲ್ಲ, ಬರಕ್ಕೂ ತಗೋಬೇಕಾಗಿಲ್ಲ. ರಾಜಕಾರಣದಲ್ಲಿ